ಜೊತೆಗೆ ಏನು ಇವತ್ತು ಕಾಂಗ್ರೆಸ್ನ ಕಟ್ಟಾಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆದ ದಿನದಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ಅವರು ತನು ಮನ ಧನವನ್ನ ಎಲ್ಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಪಣೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ್ದಾರೆ. ಹಾಗಾಗಿ ಏನು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಗ್ಯಾರಂಟಿ ಯೋಜನೆಗಳನ್ನ ತರಲಿಕ್ಕೆ ಅವರ ಶ್ರಮನೂ ಇದೆ. ಹಾಗಾಗಿ ಅವ್ರಿಗೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಅವ್ರಿಗೆ ಒಂದು ಅಧಿಕಾರದ ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಕೊಡಬೇಕು ಅಂತ ಜನ ಎದುರು ನೋಡ್ತಾ ಇದೆ. ಮತ್ತೆ ಏನ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ಪಕ್ಷವನ್ನ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತೆಲ್ಲೋ ಗುಜರಾತಿನ ಇವ್ರಿಗೆ ಏನು ಅವರ ಪಕ್ಷದ ಕಾರ್ಯಕರ್ತರನ್ನ ಉಳಿಸಿಕೆ ಅಲ್ಲಿ MLA ಕರ್ಕೊಂಡ್ಬಂದು ಇಲ್ಲಿ ರಾಜ್ಯಸಭಾ ಮೆಂಬರ್ನ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ಅವ್ರಿಗೆ ಕೇಂದ್ರ ಸರ್ಕಾರ ಅವ್ರಿಗೆ ಇಡಿ ಮತ್ತೊಂದು ಮಗದೊಂದು ತಂದುಕೊಟ್ಟಂಥದ್ದು. ಡಿ ಕೆ ಶಿವಕುಮಾರ್ಗಿಂತಲೂ ಇನ್ನಷ್ಟು ಹಣ ಉಳ್ಳವರು ಸಾಕಷ್ಟು ಅವರೇ. ಆದ್ರೆ ಇದನ್ನ ಯಾಕೆ ಮಾಡ್ತು ಅಂದ್ರೆ ಪಕ್ಷವನ್ನ ಡ್ಯಾಮೇಜ್ ಮಾಡುವ ದೃಷ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಡ್ಯಾಮೇಜ್ ಮಾಡಬೇಕು, ಡಿ ಕೆ ಶಿವಕುಮಾರ್ನ ಸಡಿಬೇಕು, ಇಲ್ಲಾಂದ್ರೆ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲೇ ಇದಾಗಿರ್ತಕ್ಕಂಥದ್ದು. ಅದೆಲ್ಲವೂ ಜನರಿಗೆ ಗೊತ್ತಿದೆ. ಇವೆಲ್ಲವೂ ಕಾಂಗ್ರೆಸ್ ಪಕ್ಷವನ್ನ ದಮನ ಮಾಡ್ಲಿಕ್ಕೆ, ಡಿ ಕೆ ಶಿವಕುಮಾರ್ನ ದಮನ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯತಂತ್ರ ಅಷ್ಟ್ಬಿಟ್ರೆ ಬೇರೆ ಇನ್ನೇನಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಜೈಲ್ಗೂ ಹೋಗಿ ಬಂದಿದ್ದಾರೆ. ಹಾಗಾಗಿ ಅವರು ಶ್ರಮ ಪಟ್ಟಿರ್ತಾರೆ, ಅವರ ಮಾಡಿರ್ತಾರೆ, ಅದಕ್ಕೆ ಪೂರಕವಾದಂತ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಇವತ್ತು ಅವರು ಅಧಿಕಾರಕ್ಕೆ ತರಕ್ಕೆ ಅವ್ರ ಶ್ರಮ ಇದೆ. ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಕಡೆ ಏನು ಗ್ಯಾರಂಟಿ ಯೋಜನೆಗಳನ್ನ ಇನ್ನಷ್ಟು ಏನೇನು ಮಾರ್ಪಾಡುಗಳು ಮಾಡಬೇಕು ಅದು ಮಾಡಿ ಜನಪರವಾದಂಥ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಇನ್ನಷ್ಟು ಹುದ್ದೆಯನ್ನು ಸಿಗಲಿ, ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕು. ಇವತ್ತು ಒಕ್ಕಲಿಗರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನನೂ ಅವ್ರನ್ನ ಇಷ್ಟಪಡುವಂಥ ವ್ಯವಸ್ಥೆ ಇದೆ. ಯಾಕೆಂದರೆ ಈಗ ನಾವು ಹಲವಾರು ಬಾರಿ ಕೇಳಿದಾಗ, ವಿಚಾರಣೆ ಮಾಡಿದಾಗ ಆ ಥರದ ಮಾತುಗಳು ಬರ್ತಾ ಇದೆ. ಹಾಗಾಗಿ ಅವ್ರಿಗೆ ಅವಕಾಶ ಸಿಗಲಿ ಅಂತ ನಾವು ಕೂಡ ಒತ್ತಾಯಿಸ್ತೀವಿ.